ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿಯವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಜನಸಾಮಾನ್ಯರಿಗೆ ಗೋವಿಂದನನ್ನು ಸದಾ ಭಜಿಸಿ ಅಂದರೆ ಭಜಗೋವಿಂದಂ ಮೂಢಮತೆ ಅನ್ನೋ ಒಂದು ಸುಂದರವಾದಂತಹ ಸ್ತೋತ್ರದ ಮುಖಾಂತರ ಜನರನ್ನು ಎಚ್ಚರಿಸ್ತಾರೆ. ಕಾಶಿಯಲ್ಲಿ ಅವರಿಗೆ ಶಿವನ ದರ್ಶನ ಚಾಂಡಾಲನ ರೂಪದಲ್ಲಿ ಆಗತ್ತೆ. ತಾವು ಬಂದಂತಹ ಕೆಲಸ ಅಂದರೆ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂತಹ ಕೆಲಸ ಆಯಿತು ಅಂತ ಆದ ನಂತರ ಗುರುಗಳು ಕಾಶಿಯನ್ನು ಬಿಡಲಿಕ್ಕೆ ಕಾಶಿ ನರೇಶನ ಅನುಜ್ಞೆಯನ್ನು ತಗೋತಾರೆ. ದೇವರು ಒಬ್ಬನೇ, ಅವನನ್ನು ಹಲವು ನಾಮಗಳಿಂದ ಜನರು ಕರೀತಾರೆ ಅಂತ ತಿಳ್ಕೊಳ್ಳೋ ಹಾಗೆ ಮಾಡೋದು ವಿದ್ವಾಂಸರ ಕೆಲಸ, ಮತ್ತು ಮತೀಯ ಜಗಳ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ರಾಜರ ಕೆಲಸ ಅಂತೆಲ್ಲ ಬೋಧನೆಯನ್ನು ಮಾಡ್ತಾರೆ. ಕತೆ ಇಲ್ಲಿಗೆ ನಿಂತಿತ್ತು, ಮುಂದಕ್ಕೆ ಹೋಗೋಣ. ಎಷ್ಟೋ ವೇಳೆ ಆಯಾ ಮತದ ನೇತಾರರು ಮತ್ತು ವಿದ್ವಾಂಸರು ಅನ್ನಿಸ್ಕೊಂಡವರನ್ನೇ ತಮ್ಮ ತಪ್ಪು ತಿಳುವಳಿಕೆಯಿಂದ, ಅರೆಬರೆ ತಿಳುವಳಿಕೆಯಿಂದ ಕೂಡ ಜನಸಾಮಾನ್ಯರನ್ನು ಭಾವೋದ್ವೇಗಕ್ಕೆ ಒಳಗಾಗೋ ಹಾಗೆ ಮಾಡ್ತಾರೆ. ಅದಕ್ಕೆ ಅವಕಾಶ ಸಿಕ್ಕದ ಹಾಗೆ ನೋಡ್ಕೋಬೇಕಾಗಿರೋದು ರಾಜನಾದ ನಿನ್ನ ಕರ್ತವ್ಯ ಅಂತ ಗುರುಗಳು ನರೇಶನ್ಗೆ ಹೇಳ್ತಾರೆ. ಈಶ್ವರಿ ಕೃಷ್ಣಸಿಂಹ ಆಚಾರ್ಯರ ಆದೇಶವನ್ನು ಶಿರಸ ವಹಿಸಿ ನಡೆಸ್ಕೊಡ್ತೀನಿ ಅಂತ ವಚನವನ್ನು ಕೊಡ್ತಾನೆ. ದೊರೆಯನ್ನು ಬೀಳ್ಕೊಟ್ಟ ಆಚಾರ್ಯರು ಶಿಷ್ಯರನ್ನು ಕರೆದು ಮುಂದಿನ ಜೈತ್ರ ಯಾತ್ರೆಗೆ ಸಿದ್ಧತೆ ನಡೆಸೋಕ್ಕೆ ಅಪ್ಪಣೆ ಕೊಡ್ತಾರೆ. ಆಚಾರ್ಯರ ಪ್ರಯಾಣದ ವಾರ್ತೆ ಕಾಶಿಯಲ್ಲೆಲ್ಲ ಪ್ರಸಾರ ಆಗತ್ತೆ. ಜನರು ತಂಡೋಪವಾಗಿ ಅವರ ದರ್ಶನಕ್ಕೆ ಬರೋಕ್ಕೆ ಪ್ರಾರಂಭ ಮಾಡ್ತಾರೆ. ತಮ್ಮ ತಮ್ಮ ಕೈಂಕರ್ಯ ಅಂತ ಕಾಣಿಕೆಯನ್ನು ತಂದು ಒಪ್ಪಿಸ್ತಾರೆ. ಆಚಾರ್ಯರು ಅವುಗಳನ್ನು ಸ್ಪರ್ಶ ಮಾಡಿ ಹಾಗೇನೆ ಪ್ರಸಾದ ರೂಪದಲ್ಲಿ ಬಡಬಗ್ಗರಿಗೆ ಮತ್ತು ಅರ್ಹ ವಿದ್ಯಾರ್ಥಿಗಳಿಗೆ ಹಂಚ್ತಾ ಇರ್ತಾರೆ. ಕಾಶಿ ಮಹಾರಾಜ ಆಚಾರ್ಯರನ್ನು ಸಮಸ್ತ ರಾಜಗೌರವಗಳಿಂದ ತನ್ನ ಅರಮನೆಗೆ ಬರಮಾಡಿಕೊಂಡು ತನ್ನ ಪತ್ನಿ ಮತ್ತು ಪುತ್ರರಿಂದ ಅವರ ಪಾದುಕೆಗಳಿಗೆ ಪೂಜೆ ಮಾಡಿಸ್ತಾನೆ. ಆಚಾರ್ಯರನ್ನು ಓಡಾಡುವಂತಹ ವಿಶ್ವನಾಥ ಅಂತಲೇ ಕರೀತಿದ್ದ ಮಹಾರಾಜ ತನ್ನ ಮನೆ ದೇವರಾದಂತಹ ಶ್ರೀ ವಿಶ್ವೇಶ್ವರನೇ ಈಗ ಶ್ರೀ ಶಂಕರಾಚಾರ್ಯರಾಗಿ ಬಂದಿದ್ದಾನೆ ಅಂತ ದೃಢವಾಗಿ ನಂಬಿರ್ತಾನೆ. ಆಚಾರ್ಯರ ಪ್ರಯಾಣದ ದಿನ ಹತ್ತಿರ ಬರುತ್ತೆ. ಹಲವಾರು ಎತ್ತುಗಳ ಮೇಲೆ ಗ್ರಂಥಗಳು ಮತ್ತು ವಸ್ತುಗಳ ಚೀಲಗಳನ್ನು ಇಡಲ್ಪಟ್ಟಿರ್ತಾರೆ. ವೃದ್ಧರಾಗಿದ್ದಂತಹ ಸನ್ಯಾಸಿಗಳಿಗೆ ಮತ್ತು ತುಂಬ ಚಿಕ್ಕ ಬ್ರಹ್ಮಚಾರಿಗಳಿಗಾಗಿ ಗಾಡಿಗಳು ಸಿದ್ಧವಾಗಿರುತ್ತವೆ. ಆ ದಿನ ಕಾಶಿ ಮಹಾರಾಜ ಮತ್ತು ಪ್ರಜಾವೃಂದದ ಪ್ರೇಮಪೂರ್ವಕವಾದಂತಹ ಕೋರಿಕೆಯ ಮೇರೆಗೆ ಆಚಾರ್ಯರು ಸ್ವರ್ಣ ಪಲ್ಲಕ್ಕಿಯಲ್ಲಿ ಕೂತ್ಕೊತಾರೆ. ಸಕಲ ರಾಜ ವೈಭವಗಳ ಜೊತೆಗೆ ಸ್ವಲ್ಪ ದೂರ ಮೆರವಣಿಗೆಯಲ್ಲಿ ಬರೋಕ್ಕೆ ಒಪ್ಕೊತಾರೆ. ಉತ್ಸವ ಅರಮನೆಯಿಂದ ಸಂಭ್ರಮದಿಂದ ಹೊರಡುತ್ತೆ. ಸುಮಂಗಲಿಯರು ಆರತಿಯನ್ನು ಬೆಳಗ್ತಾರೆ. ಮಂಗಳವಾದ್ಯಗಳ ಮಂಜುಳ ನಿನಾದದಲ್ಲಿ, ಕೊಂಬು ಕಹಳೆ ಮೊದಲಾದ ಪಂಚಮಹಾವಾದ್ಯಗಳ ಘೋಷದಲ್ಲಿ ವಿಪ್ರರು ವೇದಘೋಷ ಮಾಡಲಿಕ್ಕೆ ಸ್ವಯಂ ಮಹಾರಾಜರು ಹಸ್ತನಾಗವನ್ನು ಕೊಟ್ಟು ಗುರುದೇವರನ್ನ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸ್ತಾನೆ. ಜಯಘೋಷ ಮುಗಿಲನ್ನು ಮುಟ್ತಾ ಇರುತ್ತೆ. ಉತ್ಸವ ಹೊರಡುತ್ತೆ. ಈಶ್ವರಿ ಕೃಷ್ಣಸಿಂಹ ಮತ್ತು ಆತನ ಮಂತ್ರಿವರ್ಗ ಪಲ್ಲಕ್ಕಿಯನ್ನು ಧರಿಸಿರ್ತಾರೆ. ಅಭೂತಪೂರ್ವವಾದಂತಹ ಈ ಉತ್ಸವವನ್ನು ರಾಜಬೀದಿಯ ಎರಡೂ ಕಡೆಯಲ್ಲಿ ನಿಂತುಕೊಂಡು ಜನ ನೋಡ್ತಾ ಇರ್ತಾರೆ. ಜಯ ಜಯ ಶಂಕರ, ಹರ ಹರ ಮಹಾದೇವ, ಜಯ ವಿಶ್ವನಾಥ, ಜಯ ಜಯ ಜಗದ್ಗುರು ಅನ್ನೋ ಜಯಘೋಷಗಳು ಮುಗಿಲನ್ನು ಮುಟ್ತಾ ಇರುತ್ತೆ. ಶಂಕರಾಚಾರ್ಯರು ಪರಮೇಶ್ವರ ಇದೆಲ್ಲ ನಿನ್ನ ಲೀಲೆ ಅಂತ ಹೇಳ್ಕೊಳ್ತಾ ಜನರನ್ನು ಹರಿಸ್ತಾ ಸಾಗ್ತಾ ಇರ್ತಾರೆ. ಉತ್ಸವ ವಿಶ್ವೇಶ್ವರನ ಆಲಯದ ಹತ್ತಿರಕ್ಕೆ ಬರುತ್ತೆ. ಅಲ್ಲಿ ಆಚಾರ್ಯರು ಪಲ್ಲಕ್ಕಿಯಿಂದ ಇಳಿದು ದೇವಾಲಯವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿಯ ಮಹಂತರು ಭಕ್ತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾರೆ. ಶ್ರೀ ವಿಶ್ವೇಶ್ವರನಿಗೆ ಇವರು ಪ್ರಣಾಮಗಳನ್ನು ಮಾಡಿ ಎದ್ದು ನಿಲ್ತಾರೆ. ಹಾಗೆಯೇ ಸಮಾಧಿಸ್ಥರಾಗ್ತಾರೆ. ಎಷ್ಟೋ ಹೊತ್ತು ಮೈ ಮರೆತು ಹಾಗೆ ನಿಂತ ಗುರುಗಳನ್ನು ಪ್ರಣವ ಮಂತ್ರ ಘೋಷ ಮತ್ತು ಶಂಖಧ್ವನಿಗಳಿಂದ ಎಚ್ಚರಿಸಬೇಕಾಗತ್ತೆ. ಮಹಂತರು ವಿಶ್ವೇಶ್ವರನಿಗೆ ಆರತಿಯನ್ನು ಬೆಳಗಿ ಪ್ರಸಾದದ ಹರಿವಾಣವನ್ನು ಆಚಾರ್ಯರ ಮುಂದೆ ವಿನಯದಿಂದ ಹಿಡಿದು ನಿಂತ್ಕೊತಾರೆ. ಆಚಾರ್ಯರು ಆರತಿಯನ್ನು ಕಣ್ಣಿಗೊತ್ಕೊಂಡು ಪ್ರಸಾದ ಪುಷ್ಪವನ್ನು ಕೈಗೆತ್ಕೊಳ್ತಾರೆ. ಅವರ ವದನಾರವಿಂದದಿಂದ ಶಿವಮಾನಸ ಪೂಜಾ ಸ್ತುತಿ ಪ್ರವಹಿಸುತ್ತೆ. ಆತ್ಮಾತ್ಮಂ ಗಿರಿಜಾಮತಿ ಸಹಚರಾಹ ಪ್ರಾಣಾಹ ಶರೀರಂ ಗೃಹಂ ಪೂಜಾದ್ದೇ ವಿಷಯೋಪಭೋಗ ರಚನ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಅಂತ. ಅಂದರೆ ವಿಶ್ವನಾಥನೇ,
ಈ ಶರೀರದಲ್ಲಿರೋ ಆತ್ಮನೇ ನೀನು, ಬುದ್ಧಿನೇ ಗುರಿ, ಪಂಚಪ್ರಾಣಗಳೇ ಶಿವಗಣಗಳು. ಈ ಶರೀರ ನಿನ್ನ ವಾಸಗೃಹ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಲ್ಲ ಚಟುವಟಿಕೆಗಳು ನಿನ್ನ ಪೂಜಾ ವಿಧಾನಗಳು, ನಿದ್ರೆನೇ ಸಮಾಧಿ ಸ್ಥಿತಿ. ನನ್ನ ಓಡಾಟ ಎಲ್ಲ ನಿನ್ನ ಪ್ರದಕ್ಷಿಣೆ ಆಗಿರುತ್ತೆ, ನನ್ನ ಮಾತುಗಳೆಲ್ಲ ನಿನ್ನ ಸ್ತೋತ್ರಗಳಾಗಿರುತ್ತೆ. ಸ್ವಾಮಿಯೇ, ನಾನು ಯಾವ ಕಾರ್ಯಗಳನ್ನು ಕೈಗೊಳ್ತೀನೋ ಅದೆಲ್ಲವೂ ನಿನ್ನ ಆರಾಧನೆಯೇ ಆಗಿರುತ್ತೆ ಅಂತ ಆಚಾರ್ಯರು ವಿಶ್ವೇಶ್ವರನಿಗೆ ಮಾನಸ ಪೂಜೆಯನ್ನು ಸಲ್ಲಿಸ್ತಾರೆ. ಆಲಯದ ಎಲ್ಲ ಅರ್ಚಕ ಪರಿಚಾರಕರನ್ನ ಆಶೀರ್ವದಿಸಿ ಗುರುಗಳು ಹೊರಗಡೆ ಬರ್ತಾರೆ. ಈಶ್ವರಿ ಕೃಷ್ಣಸಿಂಹನನ್ನ ಕುರಿತು ಹೇಳ್ತಾರೆ, ಮಹಾರಾಜ, ನಮ್ಮ ವಾಸ್ತವ್ಯದ ಕಾಲದಲ್ಲಿ ನೀನು ಮತ್ತು ನಿನ್ನ ಪ್ರಜೆಗಳು ನಮಗೆ ತೋರಿದ ಆದರ ಗೌರವಗಳಿಂದ ನಾನು ತುಂಬ ಹರ್ಷಿತನಾಗಿದ್ದೇನೆ. ಹೀಗೆ ನೀನು ನಿನ್ನ ವಂಶಸ್ಥರು ವಿದ್ಯೆ ಮತ್ತು ಪ್ರತಿಭೆಗಳನ್ನು ಗೌರವಿಸಿರಿ, ನಿಮಗೆ ಮಂಗಳವಾಗಲಿ ಅಂತ ಹರಿಸ್ತಾರೆ. ಪಲ್ಲಕ್ಕಿಯನ್ನು ಬಿಟ್ಟು ಪಾದಚಾರಿಯಾಗಿ ಹೊರಡಕ್ಕೆ ಅನುವಾಗ್ತಾರೆ. ಮಹಾರಾಜ ಹೇಳ್ತಾನೆ, ಗುರುಗಳೇ, ತಮ್ಮ ಬೆಂಗಾವಲಿಗೆ ಅಂತ ನನ್ನ ಸೈನಿಕರನ್ನ ಕಳುಹಿಸಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ, ಮಹಾರಾಜ, ನಾವು ಹೊರಟಿರೋದು ಧರ್ಮ ಪ್ರಚಾರಕ್ಕೆ, ಸತ್ಯ ಪ್ರಚಾರಕ್ಕೆ. ನಮಗೆ ಯಾರ ಭಯ, ಯಾರ ಭೀತಿ? ಈ ಭರತಖಂಡದ ಜನರೆಲ್ಲರೂ ನಮ್ಮ ಬಾಂಧವರೇ ಆಗಿರೋದ್ರಿಂದ ನಮಗೆ ಶತ್ರುಗಳು ತಾನೇ ಯಾರಿದ್ದಾರೆ? ಹಾಗಾಗಿ ನಮಗೆ ಬೆಂಗಾವಲಿನ ಸೈನ್ಯದ ಅವಶ್ಯಕತೆ ಇಲ್ಲ, ಸತ್ಯ ಧರ್ಮಗಳೇ ನಮ್ಮ ರಕ್ಷಣೆಗಿವೆ ಅಂತ ಹೇಳ್ತಾರೆ. ಆಚಾರ್ಯರು ಎಲ್ಲರಿಂದ ಬೀಳ್ಕೊಂಡು ಮುಂದಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಆಚಾರ್ಯರು ಈಗ ಕಾಶಿಯಿಂದ ಪ್ರಯಾಗದ ಕಡೆಗೆ ಹೊರಡ್ತಾರೆ. ಅವರನ್ನು ಅನುಸರಿಸಿ ಸನಂದರು, ಸದಾಶಿವ, ಪರಮೇಶ್ವರರು, ಇತರ 10 ಜನ ತರುಣರು ಹೊರಡ್ತಾರೆ. ಕಾಶಿಯ ಪ್ರಜಾಜನರು ಆಚಾರ್ಯರು ನಡೀತಿದ್ದಂತಹ ದಿಕ್ಕನ್ನು ಬಹಳ ಹೊತ್ತು ನೋಡ್ತಾ ಇದ್ದು ಏನನ್ನೋ ಕಳ್ಕೊಂಡವರ ಹಾಗೆ ಖಿನ್ನರಾಗ್ತಾರೆ. ಒಬ್ಬೊಬ್ಬರು ಪುರದ ಕಡೆ ಭಾರವಾದ ಹೆಜ್ಜೆಯನ್ನು ಊರ್ತಾ ಹೊರಡ್ತಾರೆ. ರಾಜ ಈಶ್ವರಿ ಕೃಷ್ಣಸಿಂಹನಿಗಂತೂ ವಿಶ್ವೇಶ್ವರನೇ ತನ್ನ ಊರನ್ನು ಬಿಟ್ಟು ಹೊರಟು ಹೋಗ್ತಾ ಇದ್ದಾನೇನೋ ಅನ್ನೋ ಹಾಗೆ ಮನಸ್ಸು ದುಃಖಗೊಂಡಿರುತ್ತೆ. ಶಂಕರಾಚಾರ್ಯರು ಅವರ ಪರಿವಾರವು ಪ್ರಯಾಗ ಕ್ಷೇತ್ರವನ್ನು ತಲುಪೋ ಸಮಯವನ್ನು ನಿರೀಕ್ಷೆ ಮಾಡ್ತಾ ಅವರನ್ನು ಎದುರುಗೊಳ್ಳಲಿಕ್ಕೆ 100 ಜನ ಪುರ ಪ್ರಮುಖರು ಮತ್ತು ಪಂಡಿತರು ಪ್ರಯಾಗದಲ್ಲಿ ಕಾದು ನಿಂತಿರ್ತಾರೆ. ಆಚಾರ್ಯರ ಪರಿವಾರದ ಒಂದು ತಂಡ ಹಿಂದಿನ ದಿನವೇ ಹೋಗಿ ಪ್ರಯಾಗವನ್ನು ಮುಟ್ಟಿರುತ್ತೆ. ಗುರುದೇವರ ಪ್ರಗಲ್ಭ ಪಾಂಡಿತ್ಯ, ಪ್ರತಿಭೆ, ಜ್ಞಾನ ವೈರಾಗ್ಯಗಳ ವಿಚಾರ ಆ ಮೊದಲೇ ಪ್ರಯಾಗವನ್ನು ಮುಟ್ಟಿರುತ್ತವೆ. ಅಲ್ಲೂ ಕೂಡ ಅವರಿಗೆ ಭವ್ಯವಾದ ಸ್ವಾಗತ ಸಿಕ್ಕತ್ತೆ. ಆ ಸಂಜೆ ಆಚಾರ್ಯರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಆಹ್ನಿಕಗಳನ್ನು ಮುಗಿಸ್ಕೊಳ್ತಾರೆ. ಆಚಾರ್ಯರು ತಮ್ಮ ಅತಿಥೇಯರಾಗಿದ್ದಂತಹ ನಾರಾಯಣ ಮಿಶ್ರರನ್ನ ಕುರಿತು ಹೇಳ್ತಾರೆ, ಈ ನಿಮ್ಮ ವ್ಯವಸ್ಥೆ ನನಗೆ ತುಂಬ ಮೆಚ್ಚುಗೆ ಆಯಿತು. ಆದರೆ ನಾವು ಇಲ್ಲಿ ಹೆಚ್ಚು ದಿನ ಇರಲಾಗಕ್ಕಾಗಲ್ಲ ಅನ್ನೋದೇ ನಮ್ಮ ಚಿಂತೆ. ನಾವಿನ್ನು ಏಕರಾತ್ರ ತ್ರಿರಾತ್ರ ಗ್ರಾಮರಾಗಿ ಭಾರತ ವರ್ಷವನ್ನೆಲ್ಲ ಸಂಚರಿಸಬೇಕು. ಆದ್ದರಿಂದ ಈ ಕ್ಷೇತ್ರದ ಪ್ರಧಾನ ವಿದ್ವಾಂಸರನ್ನೆಲ್ಲ ಭೇಟಿ ಮಾಡಿ ಅವರಲ್ಲಿ ವಿಚಾರ ವಿಮರ್ಶೆ ಮಾಡಬೇಕು. ಅದಕ್ಕೊಂದು ವ್ಯವಸ್ಥೆ ಮಾಡಿಬಿಡಿ. ಮುಖ್ಯವಾಗಿ ಪೂರ್ವ ಮೀಮಾಂಸರ ಆಚಾರ್ಯರಾದಂತಹ ಶ್ರೀ ಕುಮಾರಿಲ ಭಟ್ಟಪಾದರ ಸಂದರ್ಶನವನ್ನು ಮಾಡಬೇಕು ಅಂತ ಗುರುಗಳು ಹೇಳ್ತಾರೆ. ಆಗ ನಾರಾಯಣ ಮಿಶ್ರರು ಹೇಳ್ತಾರೆ, ಆಚಾರ್ಯವರಿಯರೇ, ತಾವು ಕುಮಾರಿಲ ಭಟ್ಟರ ಸಂದರ್ಶನವನ್ನೇನೋ ಮಾಡಬಹುದು, ಆದರೆ ಅವ್ರ ಜೊತೆ ವಾದ ಮಾಡಲಿಕ್ಕಾಗಲ್ಲ ಅಂತ ನನಗನ್ಸುತ್ತೆ ಅಂತ ಹೇಳ್ತಾರೆ. ಗುರುಗಳು ಕೇಳ್ತಾರೆ, ಯಾಕೆ ಅವರು ಸನ್ಯಾಸಿಗಳ ಜೊತೆ ಚರ್ಚಾ ವಾದ ಇತ್ಯಾದಿಗಳನ್ನು ಮಾಡಲಿಕ್ಕೆ ಒಪ್ಪೋದಿಲ್ವೇ ಅಂತ ಕೇಳಿದಾಗ ಮಿಶ್ರರು ಹೇಳ್ತಾರೆ, ಹಾಗೇನಿಲ್ಲ, ಅವರು ಈಗ ಪ್ರಾಯಶ್ಚಿತ್ತ ರೂಪವಾಗಿ ತುಷಾಗ್ನಿಯನ್ನು ಪ್ರವೇಶ ಮಾಡಿದ್ದಾರೆ. ಅವರು ವಾದ ಚರ್ಚೆಗಳನ್ನು ಮಾಡೋ ಸ್ಥಿತಿಯಲ್ಲಿ ಇಲ್ಲ ಅಂತಾರೆ. ಆಚಾರ್ಯರಿಗೆ ಆಶ್ಚರ್ಯ ಆಗುತ್ತೆ. ಅದ್ಯಾಕೆ ಕುಮಾರಿಲರು ಇಂತಹ ಕಠಿಣ ಶಿಕ್ಷೆಗೆ ತಮ್ಮನ್ನು ತಾವೇ ಒಪ್ಪಿಸ್ಕೊಂಡಿದ್ದಾರೆ ಅಂತ ಕೇಳಿದಾಗ ಆ ಸಂದರ್ಭವನ್ನು ನಾರಾಯಣ ಮಿಶ್ರರು ವಿವರಿಸ್ತಾ ಹೇಳ್ತಾರೆ. ಕುಮಾರಿಲರು ಬೌದ್ಧ ಗ್ರಂಥಗಳನ್ನು ಅಧ್ಯಯನ ಮಾಡೋಕ್ಕೆ ಮಾರುವೇಷದಲ್ಲಿ ಬೌದ್ಧ ಸಂಘವನ್ನು ಸೇರಿದ್ರು. ಅಲ್ಲಿ ಸ್ವತಃ ಅವರೇನೆ ಪಾಲಿ ಭಾಷೆಯನ್ನು ಕಲಿತರು, ಬೌದ್ಧ ದರ್ಶನವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ರು. ಆ ಸಮಯದಲ್ಲಿ ವೇದಾಂತ ಧರ್ಮ ದರ್ಶನಗಳ ಬಗ್ಗೆ ಆಗ್ತಿದ್ದ ಟೀಕೆ ಮತ್ತು ಬತ್ಸರಗಳನ್ನು ಬಹಳ ಕಷ್ಟದಿಂದ ಸಹಿಸ್ಕೊಂಡಿದ್ರು. ಕೊನೆಗೆ ಒಂದು ದಿನ ತಡೆಯಲಾರದೆ ಬೌದ್ಧರನ್ನು ವಿರೋಧಿಸಿ ಮಾತಾಡಿಬಿಟ್ರು. ಅದರ ಪರಿಣಾಮ ಅತ್ಯಂತ ಘೋರವಾಯಿತು. ಕುಮಾರಿಲರನ್ನ ವಿಶ್ವವಿದ್ಯಾನಿಲಯದಿಂದ ಅಟ್ಟಿಬಿಟ್ರು. ದುಷ್ಟ ವಿದ್ಯಾರ್ಥಿಗಳು ಅವರನ್ನು ಉಪ್ಪರಿಗೆಯಿಂದ ಕೆಳಕ್ಕೆ ತಳ್ಳಿಬಿಟ್ರು. ಕುಮಾರಿಲರ ಒಂದು ಕಣ್ಣು ನಷ್ಟ ಆಯಿತು. ಅವರು ಹೇಗೋ ತಪ್ಪಿಸ್ಕೊಂಡು ಬಂದು ಬೌದ್ಧರ ಆಚಾರ ವಿಚಾರಗಳನ್ನು ಕುರಿತು ಬಹಳ ಕಟುವಾಗಿ ವಿಮರ್ಶೆ ಮಾಡತೊಡಗಿದ್ರು.
ಸಂಘಾರಾಮಗಳಲ್ಲಿ ಇದ್ದಂತಹ ಅನಾಚಾರಗಳನ್ನ, ತಾಂತ್ರಿಕ ಪ್ರಭಾವದಿಂದ ಅಲ್ಲಿ ಜರುಗ್ತಿದ್ದಂತಹ ದುರಾಚಾರಗಳನ್ನ ಎಲ್ಲ ಕಡೆಗೂ ಬಿತ್ತರಿಸಕ್ಕೆ ಪ್ರಾರಂಭ ಮಾಡಿದ್ರು. ದೇಶ ಸಂಚಾರ ಮಾಡ್ತಾ ವೈದಿಕ ಧರ್ಮವನ್ನ ಪುನಃ ಬಲವಾದ ಅಡಿಪಾಯದ ಮೇಲೆ ನಿಲ್ಲಿಸಕ್ಕೆ ಬಹಳಷ್ಟು ಶ್ರಮ ಪಟ್ಟರು. ಅವರ ಕಾರ್ಯ ಅವರಿಗೆ ಯಶಸ್ಸನ್ನು ತಂತು, ಜೊತೆಗೆ ಶತ್ರುಗಳನ್ನು ತಂತು. ಆದರೆ ಅದಕ್ಕೆ ಅವರು ಮಣಿಲಿಲ್ಲ. ಇತ್ತೀಚೆಗೆ 1-2 ವರ್ಷಗಳಿಂದ ವೃದ್ಧಾಪ್ಯದ ಕಾರಣದಿಂದ ಅವರ ಆರೋಗ್ಯ ಅಷ್ಟೊಂದು ಸಮರ್ಪಕವಾಗಿರಲಿಲ್ಲ. ದೇಶ ಸಂಚಾರವನ್ನು ಕೈಗೊಳ್ಳೋಕ್ಕೆ ಅವ್ರ ಕೈಲಿ ಆಗ್ತಾ ಇರಲಿಲ್ಲ. ಏನೋ ಒಂದು ರೀತಿಯ ಮನಸ್ಸಿನ ವ್ಯಥೆ ಇದ್ದ ಹಾಗೆ ಇತ್ತು. ತಾವು ಬೌದ್ಧ ಮತಾವಲಂಬಿಗಳ ಹಾಗೆ ವೇಷ ಧರಿಸ್ಕೊಂಡು ಬೌದ್ಧ ದರ್ಶನವನ್ನು ಕಲಿಸಿದ್ದ ಗುರುಗೆ ವಿರೋಧವಾಗಿ ಅವರ ಧರ್ಮ ದರ್ಶನಗಳನ್ನು ಖಂಡಿಸ್ತಿದ್ದೀನಿ ಅನ್ನೋ ಒಂದು ನೋವು ಅವರನ್ನು ಬಾಧಿಸ್ತಿತ್ತು. ತಾನು ಗುರುದ್ರೋಹ ಮಾಡಿದ್ದೀನಿ, ಅದಕ್ಕಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡ್ರು. ಈಗ 2 ದಿನಗಳ ಕೆಳಗೆ ತುಷಾಗ್ನಿಯನ್ನು ಪ್ರವೇಶ ಮಾಡಿದ್ರು ಅಂತ ಮಿಶ್ರರು ಗುರುಗಳಿಗೆ ವಿವರಿಸಿ ಹೇಳ್ತಾರೆ. ಕುಮಾರಿಲರು ವೇದಾಂತ ಧರ್ಮಕ್ಕಾಗಿ ಮಾಡಿದಂತಹ ಕಾರ್ಯ ತುಂಬ ಮಹತ್ವದ್ದಾಗಿರುತ್ತೆ. ವೈದಿಕ ಕರ್ಮಕಾಂಡವನ್ನು ವಿಶೇಷವಾಗಿ ಎತ್ತಿ ಹಿಡಿದು ತಮ್ಮನ್ನು ವಾದದಲ್ಲಿ ಎದುರಿಸಿದವ್ರನ್ನ ಎಲ್ಲರನ್ನೂ ಕೂಡ ತಮ್ಮ ವಿಶಿಷ್ಟವಾದಂತಹ ಪಾಂಡಿತ್ಯ ಮತ್ತು ಅಸಾಧಾರಣವಾದಂತಹ ತಾರ್ಕಿಕ ಶಕ್ತಿಗಳಿಂದ ಗೆದ್ದು ಮತ್ತೆ ವೇದಾಂತ ಧರ್ಮವನ್ನು ಭದ್ರವಾಗಿ ನಿಲ್ಲಿಸಕ್ಕೆ ಬಲವಾದ ಅಡಿಪಾಯವನ್ನು ಅವರು ಹಾಕಿರ್ತಾರೆ. ಅವರ ವಿಚಾರವಾಗಿ ಯೋಚಿಸಿದಾಗೆಲ್ಲ ಶಂಕರರ ಮನಸ್ಸಿಗೆ ಅವರು ಕುಮಾರಿಲರು ದೊಡ್ಡದಾದ ಪರ್ವತದ ಹಾಗೆ ಬಲವಾದ ಬಿಸಿಲು, ಬಿರುಮಳೆ, ಸುಂಟರಗಾಳಿ, ಸಿಡಿಲು, ಹೊಡೆತಗಳನ್ನು ತಡ್ಕೊಂಡು ಆಕಾಶಕ್ಕೆ ತಲೆ ಎತ್ತಿ ನಿಂತ ಪರ್ವತದ ಹಾಗೆ ಕಾಣ್ತಾ ಇದ್ರು. ಕುಮಾರಿಲರನ್ನ ದರ್ಶಿಸುವಂತಹ ಉತ್ಸುಕತೆ ಶಂಕರರಲ್ಲಿ ತುಂಬ ಇತ್ತು. ಅವರಲ್ಲಿ ಚರ್ಚೆ ನಡೆಸಕ್ಕೆ ಸಾಧ್ಯವಾಗದಲ್ಲ ಅನ್ನೋ ಒಂದು ಕೊರಗು ಸಹ ಗುರುಗಳನ್ನ ಕಾಡ್ತಾ ಇತ್ತು. ಮಾರನೇ ದಿವಸ ಬೆಳಗ್ಗೆ ತ್ರಿವೇಣಿ ಸಂಗಮದಲ್ಲಿ ತಮ್ಮ ಸ್ನಾನ ಆಹ್ನಿಕಗಳನ್ನು ನೆರವೇರಿಸಿಕೊಂಡು ಶಂಕರರು ಮಿತ ಪರಿವಾರದ ಜೊತೆಗೆ ಆಚಾರ್ಯ ಕುಮಾರಿಲರ ಗೃಹದ ಕಡೆಗೆ ಹೊರಡ್ತಾರೆ. ಗುರುಗಳ ಜೊತೆಗೆ ಸನಂದನ, ಸದಾಶಿವ, ಪರಮೇಶ್ವರ ಮತ್ತು ಪ್ರಯಾಗದ ನಾರಾಯಣ ಮಿಶ್ರರು, ಜೊತೆಗೆ ಒಂದಿಬ್ಬರು ಸ್ಥಳೀಯ ಬ್ರಹ್ಮಚಾರಿಗಳು ಕೂಡ ಇರ್ತಾರೆ. ಸೂತ್ರ ಭಾಷ್ಯದ ಒಂದು ಪ್ರತಿಯನ್ನ ಆಚಾರ್ಯರೇ ತಮ್ಮ ಜೊತೆ ತಗೊಂಡು ಬಂದಿರ್ತಾರೆ. ಕುಮಾರಿಲರ ಮನೆ ಸಮೀಪಿಸ್ತಿದ್ದ ಹಾಗೆ ಜನಸಂದಣಿ ಹೆಚ್ಚಾಗ್ತಾ ಹೋಗುತ್ತೆ. ದಾರಿಯಲ್ಲಿ ಎಲ್ಲ ಕಡೆನೂ ಜನಸಂದಣಿ ಕಿಕ್ಕಿರಿದಿರುತ್ತೆ. ಹೆಂಗಸರು, ಮಕ್ಕಳು, ಪಂಡಿತರು, ಪಾಮರರು ಎಲ್ಲ ತುಂಬಿಕೊಂಡಿರ್ತಾರೆ. ಇವರು ಮೆಲ್ಲನೆ ದಾರಿಯನ್ನು ಬಿಡಿಸ್ಕೊಳ್ತಾ ಭಟ್ಟಪಾದರ, ದಿವ್ಯ ಹರ್ಮ್ಯದತ್ತ ಇವರೆಲ್ಲ ಬಂದಾಗ ಜನರ ಗುಂಪು ಇನ್ನೂ ಹೆಚ್ಚಾಗಿರುತ್ತೆ. ಆ ಮನೆಯ ವಿಶಾಲವಾದ ಕೈತೋಟದಲ್ಲಿ ಎತ್ತರವಾದ ಒಂದು ಕಡೆ ಭತ್ತದ ಹೊಟ್ಟನ್ನು ಹಾಕಿಸಿ ಈ ಭಟ್ಟಪಾದರು ಅದರಲ್ಲಿ ಮಧ್ಯೆ ಕೂತು ಹೊಟ್ಟಿಗೆ ಬೆಂಕಿಯನ್ನು ಹಾಕಿಸಿರ್ತಾರೆ. ಬೆಂಕಿ ನಿಧಾನವಾಗಿ ಭತ್ತದ ಹೊಟ್ಟನ್ನು ಸುಡುತ್ತಾ ಸುತ್ತಮುತ್ತಲೂ ಹೊಗೆಯನ್ನು ರಾಚುತ್ತಾ ಇರುತ್ತೆ. ತುಷಾನಲದ ಸುತ್ತ ಕುಮಾರಿಲರ ಶಿಷ್ಯರೆಲ್ಲರೂ ನಿಂತು ಕಣ್ಣೀರಿಡ್ತಾರೆ. ಅಲ್ಲಲ್ಲಿ ಕೆಲವರು ವೇದ ಮಂತ್ರಘೋಷವನ್ನು ಮಾಡ್ತಾ ಇರ್ತಾರೆ. ಅರ್ಧ ನಿಮೀಲಿತ ನೇತ್ರರಾಗಿದ್ದ ಕುಮಾರಿಲರ ಶಿರಸ್ಸು ಮಾತ್ರ ಹೊರಗಡೆ ಇರುತ್ತೆ. ಉಳಿದ ದೇಹವೆಲ್ಲ ಒಳಗೆ ಬೆಂಕಿಯಲ್ಲಿ ನಿಧಾನವಾಗಿ ಬೇಯ್ತಾ ಇರುತ್ತೆ. ಆ ಮಹಾತ್ಮನ ಮುಖದಲ್ಲಿ ನೋವು, ಯಾತನೆಗಳು ಕಾಣ್ತಾ ಇರೋದಿಲ್ಲ. ಅದಕ್ಕೆ ಬದಲಾಗಿ ಶಾಂತಭಾವ ಇರುತ್ತೆ. ಅವರು ಮೆಲುಧ್ವನಿಯಲ್ಲಿ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಸಂಧ್ಯಾಕಾಲದಲ್ಲಿ ಪಶ್ಚಿಮ ಸಾಗರದಲ್ಲಿ ಇಳಿಯುವಂತಹ ಭಾಸ್ಕರನ ಹಾಗೆ ಅವರ ಮುಖ ಪ್ರಶಾಂತವಾಗಿ ತೇಜೋಮಯವಾಗಿ ಕಾಣಿಸ್ತಾ ಇರುತ್ತೆ. ವಿಶುದ್ಧ ಜ್ಞಾನ ದೇಹಾಯ ತ್ರಿವೇದಿ ದಿವ್ಯ ಚಕ್ಷುಷೆ ಶ್ರೇಯ ಪ್ರಾಪ್ತಿ ನಿಮಿತ್ತಾಯ ನಮಃ ಸೋಮಾರ್ಥ ಧಾರಿಣೆ ಅಂತ ಕುಮಾರಿಲರು ಎಡಬಿಡದೆ ಮೇಲುಧ್ವನಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಶ್ರೀ ಶಂಕರಾಚಾರ್ಯರು ತುಷಾಗ್ನಿಯ ಸಮೀಪಕ್ಕೆ ಬಂದು ನಿಲ್ತಾರೆ. ಕುಮಾರಿಲರು ಅಸ್ಪಷ್ಟವಾಗಿ ಹೇಳ್ತಾ ಇದ್ದಂತಹ ಶ್ಲೋಕವನ್ನು ಆಲಿಸ್ತಾರೆ. ಅವ್ರಿಗೆ ಸಂತೋಷ ಮತ್ತು ಆಶ್ಚರ್ಯ ಆಗತ್ತೆ. ಕುಮಾರಿಲರು ಕರ್ಮಕಾಂಡದ ಅಗ್ಗಳಿಕೆಯನ್ನು ಬಿತ್ತರಿಸುವಂತಹ ಉತ್ಸಾಹದಲ್ಲಿ ಈಶ್ವರನ ಅಸ್ತಿತ್ವವನ್ನು ನಿರಾಕರಿಸಿಬಿಟ್ಟಿದ್ದಾರೆ ಅನ್ನೋ ಒಂದು ಟೀಕೆಗೆ ಒಳಗಾಗಿರ್ತಾರೆ. ಈಗ ಈ ಶ್ಲೋಕವನ್ನು ಆಲಿಸಿದ್ರೆ ಕುಮಾರಿಲರು ಈಶ್ವರನ ಅನುಗ್ರಹವಿಲ್ಲದೇನೆ ನಿರತಿಶಯ ಸುಖವಾದ ಮೋಕ್ಷ ದೊರಕದು ಅಂತ ಹೇಳ್ತಾ ಇದ್ದಾರೆ. ಅದು ಈ ಶ್ಲೋಕದಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ ಅಂದ್ಕೊಳ್ತಾರೆ. ಶಂಕರರ ಆಗಮನದಿಂದ ಕುಮಾರಿಲರ ಶಿಷ್ಯರು ಕೌತುಕ ತಳಿತಾರೆ. ಗೌರವದಿಂದ ಅವರಿಗೆ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಸ್ವಾಗತಿಸ್ತಾರೆ. ಶಂಕರರು ಹೇಳ್ತಾರೆ, ಮಕ್ಕಳೇ, ಇಂತಹ ಪುಣ್ಯ ಪುರುಷನ ಶಿಷ್ಯರಾದ ನೀವೆಲ್ಲರೂ ಅದೃಷ್ಟವಂತರು. ನಿಮ್ಮ ಗುರುಗಳು ಶ್ರೇಷ್ಠವಾದ ಆದರ್ಶವನ್ನು ನಿಮ್ಮ ಮುಂದಿಟ್ಟಿದ್ದಾರೆ.
ನೀವು ಶೋಕಿಸಬೇಡಿ, ಅವರ ಧ್ಯೇಯ ಆದರ್ಶಗಳನ್ನು ಪಾಲಿಸಿ ವೇದ ಧರ್ಮವನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾರೆ. ಇಷ್ಟು ಹೊತ್ತಿಗೆ ಕಣ್ಣು ತೆರೆದಿದ್ದಂತಹ ಕುಮಾರಿಲರು, ಮಕ್ಕಳೇ ಬಂದಿರೋರು ಯಾರು ಅಂತ ಪ್ರಶ್ನಿಸ್ತಾರೆ. ಶಂಕರರೇ ಅವರ ಹತ್ರ ಹೋಗ್ತಾರೆ, ಹೇಳ್ತಾರೆ, ಭಟ್ಟಪಾದರೆ, ನಾನು ಶಂಕರ ಅನ್ನೋ ನಾಮಧೇಯವುಳ್ಳಂತಹ ಯತಿ, ತಮ್ಮ ದರ್ಶನವನ್ನು ಅಪೇಕ್ಷಿಸಿ ಬಂದಿದ್ದೀನಿ ಅಂತಾರೆ. ಆಗ ಕುಮಾರಿಲರು ಕೇಳ್ತಾರೆ, ಬಾದರಾಯಣ ಸೂತ್ರಕ್ಕೆ ಭಾಷ್ಯ ಬರೆದವರು ನೀವೇನಾ ಅಂತ ಕೇಳಿದಾಗ, ಹೌದು ಆಚಾರ್ಯರೇ ಅಂತ ಶಂಕರರೇ ಹೇಳ್ತಾರೆ. ಆಗ ಕುಮಾರಿಲರು ಹೇಳ್ತಾರೆ, ಯತಿವರ್ಯರೇ, ತಮ್ಮ ಯಶೋದುಂದುಬಿಯನ್ನು ಯಾತ್ರಿಕರಿಂದ ಕೇಳಿದ್ದೆ. ತಮ್ಮ ಸಂದರ್ಶನವನ್ನು ಮಾಡಬೇಕು ಅನ್ನೋ ಕುತೂಹಲನೂ ನನ್ನಲ್ಲಿತ್ತು. ಈ ದಿನ ನಿಮ್ಮ ದರ್ಶನ ಆಗಿದ್ದು ನನ್ನ ಸುಯೋಗ. ನಿಮ್ಮ ಶ್ರೇಷ್ಠ ಗ್ರಂಥವನ್ನು ಅವಲೋಕಿಸುವಂತಹ ಆಶಯ ತುಂಬ ಇತ್ತು. ಆದರೆ ಈಗ ನಾನು ಮರಣ ಸನ್ನದ್ಧನಾಗಿದ್ದೀನಿ, ಓದಿ ಚರ್ಚೆ ಮಾಡುವಂತಹ ಸ್ಥಿತಿಯಲ್ಲಿ ನಾನಿಲ್ಲ ಅಂತಾರೆ. ಆಗ ಶಂಕರರು ಹೇಳ್ತಾರೆ, ಆಚಾರ್ಯರೇ, ನಿಮ್ಮನ್ನು ತುಷಾಗ್ನೆಯಿಂದ ನಾನು ರಕ್ಷಿಸಬಲ್ಲೆ ಅಂತ ಹೇಳಿದಾಗ ಕುಮಾರಿಲರು ಹೇಳ್ತಾರೆ, ಯತಿವರ್ಯರೇ, ಈ ಪ್ರಾಯಶ್ಚಿತ್ತದಿಂದ ಬಿಡುಗಡೆ ಹೊಂದೋ ಇಚ್ಛೆ ನನಗೇನೂ ಇಲ್ಲ. ನನ್ನ ಶಿಷ್ಯನಾದ ವಿಶ್ವರೂಪ ಅನ್ನೋನು ಮಾಹಿಷ್ಮತಿಯಲ್ಲಿ ಇದ್ದಾನೆ. ಆತನ ಜೊತೆಗೆ ತಾವು ಶಾಸ್ತ್ರಾರ್ಥ ಮತ್ತು ವಿಚಾರ ವಿಮರ್ಶೆಯನ್ನು ಮಾಡಬಹುದು ಅಂತ ಕುಮಾರಿಲರು ಹೇಳ್ತಾರೆ. ಹಾಗೆ ತಮ್ಮ ಶಿಷ್ಯರನ್ನು ಕರೀತಾರೆ, ಮಕ್ಕಳೇ, ಈ ದಿನ ನಮ್ಮಲ್ಲಿಗೆ ಬಂದಿರುವಂತಹ ಈ ಅಪೂರ್ವವಾದ ಅತಿಥಿಯನ್ನು ನಾನು ಸತ್ಕರಿಸಕ್ಕೆ ಸಾಧ್ಯ ಇಲ್ಲ. ನೀವು ಇವರಿಗೆ ಭಿಕ್ಷಾದಿಗಳನ್ನು ಏರ್ಪಡಿಸಿ ಅಂತ ಅಪ್ಪಣೆ ಮಾಡ್ತಾರೆ. ಬೆಂಕಿಯ ಮಧ್ಯದಲ್ಲಿ ಇನ್ನೂ ಪ್ರಶಾಂತರಾಗಿ ಕಾಣ್ತಿದ್ದಂತಹ, ಸುಮನಸ್ಕರಾಗಿದ್ದಂತಹ, ದೃಢಚಿತ್ತರಾದಂತಹ ಆಚಾರ್ಯ ಕುಮಾರಿಲ ಭಟ್ಟರನ್ನು ಶ್ರೀ ಶಂಕರರು ಮನಸ ವಂದಿಸ್ತಾರೆ. ಅವರ ಶಿಷ್ಯರು ಕೊಟ್ಟಂತಹ ಫಲ ಪುಷ್ಪಗಳನ್ನು ಸ್ವೀಕರಿಸಿ ತಮ್ಮ ಬಿಡಾರಕ್ಕೆ ಹಿಂತಿರುಗ್ತಾರೆ. ಅದೇ ದಿನ ಸಂಜೆ ಕುಮಾರಿಲ ಭಟ್ಟರು ಶರೀರ ತ್ಯಾಗ ಮಾಡಿದ ಸುದ್ದಿ ಪ್ರಯಾಗದಲ್ಲಿ ಎಲ್ಲ ಕಡೆನೂ ಹಬ್ಬುತ್ತೆ. ಶ್ರೀ ಶಂಕರರು ಶೋಕಮೋಹ ವರ್ಜಿತರಾದಂತಹ ಯತಿಶ್ರೇಷ್ಠರಾಗಿದ್ದರೂ ಕೂಡ ಆ ಮಹಾಮಹಿಮರ ಮರಣ ವಾರ್ತೆಯನ್ನು ಕೇಳಿ ಶೋಕ ಸಂತಪ್ತರಾಗ್ತಾರೆ. ಆತ ತನ್ನ ದೇಶಕ್ಕಾಗಿ, ತನ್ನ ಧರ್ಮಕ್ಕಾಗಿ ಮಾಡಿದ ಮಹತ್ ಕಾರ್ಯ ಎಷ್ಟು ಶ್ರೇಷ್ಠವಾದದ್ದು, ಆ ಮಹಾತ್ಮನ ತ್ಯಾಗ ಎಷ್ಟು ದೊಡ್ಡದು ಅಂತ ಅವರನ್ನು ಪದೇ ಪದೇ ಸ್ಮರಿಸ್ತಾ ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನವನ್ನು ಮಾಡ್ತಾರೆ. ಆ ರಾತ್ರಿ ಇಡೀ ಅವರ ಗ್ರಂಥಗಳ ಬಗ್ಗೆನೇ ಮಾತುಕತೆ, ಅವರ ಗುಣಗಾನವೇನೆ ಶಂಕರಾಚಾರ್ಯರ ಬಿಡಾರದಲ್ಲಿ ನಡೀತಿರುತ್ತೆ. ಆಚಾರ್ಯರು ಒಂದೆರಡು ದಿನ ಪ್ರಯಾಗದಲ್ಲಿ ಇದ್ದು ವಿದ್ವಾಂಸರ ಜೊತೆ ಚರ್ಚೆ ಮಾಡಿ ಅವರನ್ನು ಒಲಿಸಿಕೊಂಡು ಅವರಿಗೆಲ್ಲ ಅದ್ವೈತ ದರ್ಶನದ ಪರಿಚಯವನ್ನು ಮಾಡಿಕೊಡ್ತಾರೆ. ಹಾಗೆ ತಮ್ಮ ಗ್ರಂಥಗಳ ಪ್ರತಿಗಳನ್ನು ಕೂಡ ಅಲ್ಲಿ ವಿತರಣೆ ಮಾಡ್ತಾರೆ. ಶಂಕರರು ಪ್ರಯಾಗದಿಂದ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಈಗ ಅವರು ಮಾಹಿಷ್ಮತಿ ಕಡೆ ಹೊರಡ್ತಾರೆ. ಒಂದು ತಂಡ ಎತ್ತುಗಳ ಗಾಡಿಗಳು, ಪಲ್ಲಕ್ಕಿಗಳು ಮುಂದೆ ಹೊರಡ್ತಾ ಇರುತ್ತವೆ. 10 ಜನ ಶಿಷ್ಯರ ಜೊತೆಗೆ ಆಚಾರ್ಯರು ಪಾದಯಾತ್ರೆ ಹೊರಡ್ತಾರೆ. ಪ್ರಯಾಗದ ಪಂಡಿತರು ಮತ್ತು ಪ್ರಜಾವರ್ಗಗಳು ಗುರುದೇವರನ್ನು ಭಕ್ತಿಪೂರ್ವಕವಾಗಿ ಬೀಳ್ಕೊಡ್ತಾರೆ. ದಾರಿ ಉದ್ದಕ್ಕೂ ಇದ್ದಂತಹ ಅಗ್ರಹಾರಗಳಲ್ಲಿ, ಸಣ್ಣ ಸಣ್ಣ ಗ್ರಾಮ ಅಥವಾ ನಗರಗಳಲ್ಲಿ ಬಿಡಾರ ಮಾಡ್ತಾ ಪಂಡಿತರನ್ನ ಮತ್ತು ಬಲ್ಲವರು ಅಂತ ಅಂದುಕೊಂಡವರನ್ನ ಎಚ್ಚರಿಸ್ತಾ ಅವರ ಹೃದಯಗಳಲ್ಲಿ, ಮನಸ್ಸುಗಳಲ್ಲಿ ವೇದಾಂತ ಧರ್ಮದ ಬಗ್ಗೆ, ವೇದಾಂತ ತತ್ವದ ಬಗ್ಗೆ ಅಸ್ತೆ ಮತ್ತು ಅಕ್ಕರೆಗಳನ್ನು ಮೂಡಿಸ್ತಾ ಈ ವೇದಾಂತ ಭಿಕ್ಷುಗಳು ಮಾಹಿಷ್ಮತಿ ಕಡೆಗೆ ಆಗಮಿಸ್ತಾರೆ. ಮಾಹಿಷ್ಮತಿ ಅನ್ನೋದು ನರ್ಮದಾ ನದಿಯ ಉತ್ತರ ದಂಡೆಯಲ್ಲಿರುವಂತಹ ಒಂದು ಪಟ್ಟಣವಾಗಿರುತ್ತೆ. ಹಿಂದೊಮ್ಮೆ ಅದು ಹೈಹಯ ರಾಜರ ರಾಜಧಾನಿಯಾಗಿರುತ್ತೆ. ಬಹಳ ಜನ ವಿದ್ವಾಂಸರ ನೆಲೆ ಕೂಡ ಆಗಿರುತ್ತೆ. ಅಲ್ಲೇನೆ ವಿದ್ವಾಂಸರಾದಂತಹ ವಿಶ್ವರೂಪ ಅನ್ನೋರು ಮಹಾವಿದ್ಯಾಲಯವೊಂದನ್ನು ತಾವೇ ನಡೆಸ್ತಾ ಇರ್ತಾರೆ. ಅವರ ಆಶ್ರಯದಲ್ಲಿ 100 ಜನ ಪಂಡಿತರು ಮತ್ತು ವಿದ್ಯಾರ್ಥಿಗಳು ಕೂಡ ಪೋಷಿತರಾಗಿರ್ತಾರೆ. ಈ ವಿಶ್ವರೂಪರ ತಂದೆಯವರಾದಂತಹ ಶ್ರೀ ಹಿಮಮಿಶ್ರ ಅನ್ನೋರು ದೊಡ್ಡ ವಿದ್ವಾಂಸರು, ಯಜ್ಞ ಯಾಗಾದಿಗಳನ್ನು ನಡೆಸಿದವರು. ಶುಕ್ಲ ಯಜುರ್ವೇದದ ಕಾಣ್ವ ಶಾಖೆಗೆ ಸೇರಿದಂತಹ ಹಿಮಮಿಶ್ರರು ಮೂಲತಃ ಮಿಥಿಲಾ ದೇಶದವರು. ಅವರು ಮಾಹಿಷ್ಮತಿಗೆ ಬಂದು ಅಲ್ಲೇನೆ ಗುರುಕುಲ ವಿದ್ಯಾಲಯವನ್ನು ಪ್ರಾರಂಭ ಮಾಡಿರ್ತಾರೆ. 100 ಜನ ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾರೆ. ಅವರ ಏಕಮಾತ್ರ ಪುತ್ರರೇನೆ ಈ ವಿಶ್ವರೂಪರು, ಕುಮಾರಿಲ ಭಟ್ಟರ ಆಪ್ತ ಶಿಷ್ಯರವರು. ವಿದ್ವತ್ತು ಮತ್ತು ಜ್ಞಾನದಲ್ಲಿ ತಂದೆಯನ್ನು ಮೀರಿಸಿದ್ದಂತಹ ಈ ವಿಶ್ವರೂಪರನ್ನ ಸೀಮೆಯ ಜನವೆಲ್ಲ ಮಂಡನ ಮಿಶ್ರ ಅಂತ ಗೌರವಪೂರ್ವಕವಾಗಿ ಸಂಬೋಧಿಸ್ತಾ ಇರ್ತಾರೆ. 4 ವೇದಗಳು, ವೇದಾಂಗಗಳು ಮತ್ತು ಷಟ್ಶಾಸ್ತ್ರಗಳಲ್ಲಿ
ಪ್ರತಿಭಾ ಸಂಪನ್ನರಾಗಿದ್ದಂತಹ ವಿಶ್ವರೂಪರನ್ನ ಜನರು ಸಾಕ್ಷಾತ್ ವೇದ ಪುರುಷನಾದ ಬ್ರಹ್ಮದೇವನ ಅವತಾರ ಅಂತ ಭಾವಿಸ್ತಾ ಇರ್ತಾರೆ. ಈ ವಿಶ್ವರೂಪರ ಧರ್ಮಪತ್ನಿ ದೇವಿ ಉಭಯ ಭಾರತಿ. ಆಕೆ ಶೋಣಾ ತೀರದಲ್ಲಿದ್ದಂತಹ ವಿಷ್ಣು ಮಿಶ್ರರ ಪುತ್ರಿ. ವಿಷ್ಣು ಮಿಶ್ರರು ಒಂದು ಗುರುಕುಲವನ್ನು ನಡೆಸ್ತಾ ಇರ್ತಾರೆ. 10 ಜನ ವಿದ್ಯಾರ್ಥಿಗಳಿಗೆ ಅಧ್ಯಯನವನ್ನು ಕೂಡ ಮಾಡಿಸಿದವರು. ವಿಷ್ಣು ಮಿಶ್ರರ ಪೂರ್ವಜರು ಕಾಶ್ಮೀರದವರು. ಅವರು ಅಲ್ಲಿಂದ ವಲಸೆ ಹೊರಟು ಪಂಚಗೌಡ ದೇಶಗಳ ಕಡೆಗೆ ಬಂದಿರ್ತಾರೆ. ಅಂಗ, ವಂಗ, ಕಳಿಂಗ, ಸಾರಸ್ವತ, ಕನ್ಯಾಕುಬ್ಜ ಮೊದಲಾದ ಕಡೆ ಕಾಶ್ಮೀರದ ಬ್ರಾಹ್ಮಣರು ಬಂದು ನೆಲೆಸಿರ್ತಾರೆ. ಈ ವಿಷ್ಣು ಮಿಶ್ರರ ಹಿಂದಿನ ತಲೆಮಾರಿನವರು ಮಗಧ ದೇಶದ ಪಶ್ಚಿಮದಲ್ಲಿದ್ದಂತಹ ಶೋಣಾ ತೀರಕ್ಕೆ ಬಂದು ನೆಲೆಸಿರ್ತಾರೆ. ಈ ವಿಷ್ಣು ಮಿಶ್ರರಿಗೆ ಇದ್ದಿದ್ದು ಒಬ್ಬಳೇ ಮಗಳು, ಪುತ್ರ ಸಂತಾನ ಇರಲಿಲ್ಲ. ಅವರು ಮಗಳನ್ನ ಮಗನ ಹಾಗೆ ಭಾವಿಸಿ ವಿದ್ಯೆ ಮತ್ತು ಜ್ಞಾನಗಳನ್ನು ಎರೆದು ಬೆಳೆಸಿರ್ತಾರೆ. ಕಾವ್ಯ, ನಾಟಕ, ಅಲಂಕಾರ, ವ್ಯಾಕರಣ ಶಾಸ್ತ್ರಗಳು, ತರ್ಕ ವೇದಾಂತಗಳನ್ನು ಕೂಡ ಆಕೆಗೆ ಪಾಠ ಮಾಡಿಸಿರ್ತಾರೆ. ಚತುರ್ವೇದಗಳನ್ನು ಸಹ ಅಧ್ಯಯನ ಮಾಡಿಸಿರ್ತಾರೆ. ಆಕೆ ಪೂರ್ವೋತ್ತರ ಮೀಮಾಂಸಾ ಶಾಸ್ತ್ರಗಳಲ್ಲಿ ಪ್ರಾವೀಣ್ಯ ಪಡೆದಿದ್ದರಿಂದ ಉಭಯ ಭಾರತಿ ಅನ್ನೋ ಹೆಸರು ಆಕೆಗೆ ಅನ್ವರ್ಥವಾಗಿರುತ್ತೆ. ಜನ ಆಕೆಯನ್ನ ಸರಸ್ವತಿ, ಶಾರದಾ ಅಂತ ಕೂಡ ಕರೀತಾ ಇರ್ತಾರೆ. ಶಂಕರಾಚಾರ್ಯರ ಶಿಷ್ಯವರ್ಗ ಹಲವಾರು ದಿನಗಳ ಪ್ರಯಾಣವನ್ನು ಬೆಳೆಸಿ ಮಾಹಿಷ್ಮತಿಯನ್ನು ಸೇರಿರುತ್ತೆ. ನರ್ಮದಾ ತೀರದ ಶಿವ ದೇವಾಲಯ ಒಂದರಲ್ಲಿ ಆಚಾರ್ಯರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆಯನ್ನು ಮಾಡಿ ಅಲ್ಲಲ್ಲಿ ಇದ್ದ ಇತರ ಧರ್ಮಶಾಲೆಗಳಲ್ಲಿ ಉಳಿದವರೆಲ್ಲ ಬಿಡಾರ ಮಾಡ್ತಾರೆ. ಶಂಕರರು ಮಾಹಿಷ್ಮತಿಗೆ ಬರ್ತಾರೆ, ತಮ್ಮನ್ನು ಸಂಧಿಸ್ತಾರೆ ಅನ್ನೋ ಒಂದು ವರ್ತಮಾನ ವಿಶ್ವರೂಪರಿಗೂ ಬಂದಿರುತ್ತೆ. ಕುಮಾರಿಲ ಭಟ್ಟರ ಶಿಷ್ಯರು ಕುಮಾರಿಲರ ದೇಹತ್ಯಾಗದ ಸುದ್ದಿ ಜೊತೆಗೇನೆ ಶಂಕರಾಚಾರ್ಯರ ಆಗಮನದ ವಾರ್ತೆಯನ್ನು ವಿಶ್ವರೂಪರಿಗೆ ಮುಟ್ಟಿಸಿರ್ತಾರೆ. ಈ ವಾರ್ತೆ ಬಂದ 1-2 ದಿನಗಳ ತರುವಾಯವೇನೆ ಗುರುಗಳು ಮತ್ತು ಶಿಷ್ಯರು ಮಾಹಿಷ್ಮತಿಗೆ ಆಗಮಿಸಿರ್ತಾರೆ. ಮಾರನೇ ದಿನ ಗುರು ಶಿಷ್ಯರು ನರ್ಮದೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಆ ಸ್ಥಳದ ಹಲವಾರು ಜನ ಮಹಿಳೆಯರು ನೀರಿಗಾಗಿ ಆ ಕಡೆಗೆ ಬಂದಿರ್ತಾರೆ. ಅವರನ್ನು ಕುರಿತು, ತಾಯಿ, ಇಲ್ಲಿ ವಿಶ್ವರೂಪಾಚಾರ್ಯರ ಮನೆ ಎತ್ತ ಕಡೆ ಇದೆ, ಅಲ್ಲಿಗೆ ಹೋಗೋ ದಾರಿ ಯಾವುದು ಅಂತ ಪರಮೇಶ್ವರ ಕೇಳ್ತಾನೆ. ಆ ಮಹಿಳೆಯರು ಹೇಳ್ತಾರೆ, ಸ್ವಾಮಿ, ನೀವು ಈ ಸ್ಥಳಕ್ಕೆ ಹೊಸಬರ ಹಾಗೆ ಕಾಣ್ತಾ ಇದ್ದೀರಾ. ಇಲ್ಲದೆ ಇದ್ರೆ ತಾವು ಇಲ್ಲಿನ ಪ್ರಸಿದ್ಧ ಪಂಡಿತರಾದ ವಿಶ್ವರೂಪರ ಮನೆ ಎಲ್ಲಿ ಅಂತ ಕೇಳ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ. ಹೌದು ತಾಯಿ, ನಾವು ಇಲ್ಲಿಗೆ ಹೊಸಬರು, ನಿನ್ನೆ ತಾನೇ ಪ್ರಯಾಗದಿಂದ ಇಲ್ಲಿ ಬಂದು ಸೇರಿದ್ವು ಅಂತ ಸದಾಶಿವ ಹೇಳ್ತಾನೆ. ಆಗ ಆ ಮಹಿಳೆಯರು ಹೇಳ್ತಾರೆ, ವಿಶ್ವರೂಪರ ಮನೆಯನ್ನು ಗುರುತಿಸೋದು ಬಹಳ ಸುಲಭ. ಈ ನಗರದಲ್ಲಿ ಯಾರ ಮನೆ ಅತ್ಯಂತ ದೊಡ್ಡದಾಗಿದೆಯೋ, ಯಾರ ಮನೆ ಮುಂದೆ ಪಂಜರದಲ್ಲಿ ಸಾರಿಕಾ ಪಕ್ಷಗಳು ಈ ಜಗತ್ತು ನಿತ್ಯವೋ ಅನಿತ್ಯವೋ, ವೇದಗಳು ಸ್ವತಃ ಪ್ರಮಾಣಗಳು ಅಥವಾ ಪರತಃ ಪ್ರಮಾಣಗಳು ಅಂತ ಶಾಸ್ತ್ರ ವಿಚಾರ ಮಾಡ್ತಾ ಇರುತ್ತವೋ ಆ ಮನೆನೇ ವಿಶ್ವರೂಪಾಚಾರ್ಯರ ಮನೆ ಅಂತ ಹೇಳ್ತಾರೆ. ಜಗದ್ಧ್ರುವಂ ಸ್ಯಾತ್ ಜಗದಧ್ರುವ್ಯಂ ಸ್ಯಾತ್ ಕೀರಾಂಗನ ಯತ್ರ ಗಿರಂಗಿರಂತಿ ದ್ವಾರಸ್ಥ ನೀಡಾಂತರ ಸಂನಿರುದ್ಧ ಜಾನೀಹಿ ತನ್ಮಂಡನ ಪಂಡಿತೌಕಃ ಸ್ವತಃ ಪ್ರಮಾಣ ಪರತಃ ಪ್ರಮಾಣಂ ಕೀರಾಂಗನ ಯತ್ರ ಗಿರಂ ಗಿರಂತಿ ದ್ವಾರಸ್ಥ ನೀಡಾಂತರ ಸಂನಿರುದ್ಧ ಜಾನೀಹಿ ತನ್ಮಂಡನ ಪಂಡಿತೌಕಃ. ಈ ವರ್ಣನೆಯನ್ನು ಕೇಳಿ ಆಚಾರ್ಯರಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಅಂದರೆ ಮನೆ ಬಾಗಿಲಲ್ಲಿರುವಂತಹ ಪಂಜರದಲ್ಲಿ ಕೂತಿರುವಂತಹ ಪಾರಿವಾಳಗಳು ಶಾಸ್ತ್ರ ವಿಚಾರವನ್ನು ಮಾಡುವಷ್ಟು ಸಮರ್ಥವಾಗಿವೆಯಂತೆ. ಆ ಊರಿನಲ್ಲಿ ಯಾವ ಮನೆ ದೊಡ್ಡದಾಗಿರುತ್ತೋ ಮತ್ತು ಯಾವ ಮನೆ ಬಾಗಿಲಲ್ಲಿ ಪಂಜರದಲ್ಲಿ ಪಾರಿವಾಳಗಳಿದೆಯೋ ಆ ಪಾರಿವಾಳಗಳು ಶಾಸ್ತ್ರ ವಿಚಾರವನ್ನು ಮಾಡ್ತಾ ಕೂತಿವಿಯಂತೆ. ಆ ಮನೆಯೇ ಆ ಯಜಮಾನರದು ಅಂತ ಹೇಳಿದ್ದನ್ನು ಕೇಳಿ ಇವರು ಬಹಳ ಆಶ್ಚರ್ಯಗೊಳ್ತಾರೆ. ಪಾರಿವಾಳಗಳೇ ಶಾಸ್ತ್ರ ವಿಚಾರವನ್ನು ಮಾಡುವಷ್ಟು ಸಮರ್ಥವಾಗಿದ್ದರೆ ಇನ್ನು ಆ ಮನೆಯ ಅಧಿಪತಿ ಎಷ್ಟೊಂದು ಶ್ರೇಷ್ಠ ವಿದ್ವಾಂಸನಾಗಿರಬಹುದು ಅಂತ ಆಚಾರ್ಯರು ಅಂದ್ಕೊಳ್ತಾರೆ. ಅಂದಿನ ಪ್ರಾತರಾಹ್ನಿಕಗಳನ್ನು ಮುಗಿಸ್ಕೊಂಡು 3 ಶಿಷ್ಯರ ಜೊತೆಗೆ ಆಚಾರ್ಯರು ವಿಶ್ವರೂಪರ ಮನೆ ಕಡೆ ಹೊರಡ್ತಾರೆ. ಆ ಮಹಿಳೆಯರು ಹೇಳಿದ ಹಾಗೇನೆ ತುಂಬ ಬೇಗ ಆ ಮನೆಯನ್ನು ಗುರುತಿಸ್ತಾರೆ. ಆ ಮನೆ ಬಹಳ ವಿಸ್ತಾರವಾಗಿರುತ್ತೆ. ಎತ್ತರವಾದ ಜಗಲಿ ಮೇಲೆ ಕಟ್ಟಿರೋ ಉಪ್ಪರಿಗೆ ಉಳ್ಳಂತಹ ದೊಡ್ಡ ಮನೆ ಅದು. 100 ಜನ ವಾಸ ಮಾಡಬಹುದಾದಷ್ಟು ವಿಸ್ತಾರವೂ ಭವ್ಯವೂ ಆದ ಸೌಧ ಅದಾಗಿರುತ್ತೆ. ಬಾಗಿಲಲ್ಲಿ ತೂಗು ಹಾಕಿದ್ದ ಪಂಜರಗಳಲ್ಲಿ ಶುಕ ಸಾರಿಕೆಗಳು ಚಿಲಿಪಿಲಿ ಗುಡ್ತಾ ಇರುತ್ತವೆ.
ಮನೆಯ ಮುಂದಿನ ವಿಸ್ತಾರವಾದ ಕೈತೋಟದಲ್ಲಿ ಹುಲ್ಲೆ ಹರಿಣಗಳು ಆಟ ಆಡ್ತಾ ಇರುತ್ತವೆ. ವೃಕ್ಷಗಳ ನೆರಳಲ್ಲಿ ಅಲ್ಲಲ್ಲಿ ಕೂತು ವಿದ್ಯಾರ್ಥಿ ವೃಂದಗಳು ಅಧ್ಯಯನ ಮಾಡ್ತಾ ಇರುತ್ತವೆ. ಮನೆಯ ಹೊರ ಕೆಲಸದಲ್ಲಿ ನಿರತರಾದಂತಹ ಆಳುಗಳು ಶಂಕರಾಚಾರ್ಯರನ್ನ ನೋಡ್ತಾರೆ. ಕ್ಷಣಕಾಲ ಅವರನ್ನ ನೋಡಿ ಸಂತೋಷನೂ ಪಡ್ತಾರೆ. ಶಂಕರರಿಗೂ ಅನಿಸುತ್ತೆ, ಈತ ನಿಜವಾಗ್ಲೂ ಭಾಗ್ಯವಂತ, ದೇವೇಂದ್ರನ ಸೌಧದ ಹಾಗೆ ಈತನ ಮನೆ ಇದೆ ಅಂತ ಅಂದ್ಕೊಳ್ತಾರೆ. ಮನೆಯ ಮೆಟ್ಟಿಲುಗಳನ್ನು ಹತ್ತಿ ಮುಖ್ಯ ದ್ವಾರವನ್ನು ಸಮೀಪಿಸುವಾಗ ಒಬ್ಬ ಬ್ರಹ್ಮಚಾರಿ ಬರ್ತಾನೆ. ತಲೆಬಾಗಿ ನಮಸ್ಕಾರ ಮಾಡಿ, ಸ್ವಾಮಿ ತಾವು ಯಾರು ಅಂತ ವಿನಯಪೂರ್ವಕವಾಗಿ ಕೇಳಿದಾಗ ಆಚಾರ್ಯರು ತಮ್ಮ ಲಘು ಪರಿಚಯವನ್ನು ತಿಳಿಸ್ತಾರೆ. ವತ್ಸ, ಗೃಹಪತಿಯವರು ಒಳಗಡೆ ಇದ್ದಾರಾ? ಬಾಗಿಲನ್ನು ಯಾಕೆ ಹಾಕಿದ್ದೀರಾ ಅಂತ ಕೇಳಿದಾಗ ಆ ಬ್ರಹ್ಮಚಾರಿ ಹೇಳ್ತಾನೆ, ಮನೆಯ ಯಜಮಾನರು ಒಳಗಿದ್ದಾರೆ. ಈ ದಿನ ಅವರ ತಂದೆಯವರ ಶ್ರಾದ್ದವಾಗಿರೋದ್ರಿಂದ ಮುಂಬಾಗಿಲನ್ನು ಹಾಕಿ ಅವರು ಒಳಗೆ ಕರ್ಮನಿರತರಾಗಿದ್ದಾರೆ ಅಂತ ಭಿನ್ನವಿಸ್ತಾನೆ. ಆಚಾರ್ಯರು ಕ್ಷಣಕಾಲ ಯೋಚಿಸ್ತಾರೆ. ವತ್ಸ, ತಮ್ಮನ್ನ ಕಾಣಕ್ಕೆ ದಕ್ಷಿಣ ಪ್ರಾಂತದ ಸನ್ಯಾಸಿಯೊಬ್ಬರು ಬಂದಿದ್ದಾರೆ ಅಂತ ನಿಮ್ಮ ಯಜಮಾನರಿಗೆ ತಿಳಿಸ್ತೀಯಾ? ಹಾಗೇನೆ ಅವ್ರನ್ನ ಕಾಣಲಿಕ್ಕೆ ನಾವು ಯಾವಾಗ ಬರಬಹುದು ಅಂತ ಕೇಳಿ ಹೇಳ್ತೀಯಾ ಅಂಥೇಳಿ ಹೇಳ್ತಾರೆ. ಬ್ರಹ್ಮಚಾರಿ ಆಯಿತು, ಈಗಲೇ ಕೇಳಿ ಬಂದು ತಿಳಿಸ್ತೀನಿ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ಬಿಟ್ಟು ವಿಶ್ವರೂಪರಿಗೆ ಹೇಳ್ತಾನೆ, ಗುರುಗಳೇ, ಬ್ರಾಹ್ಮಣ ಸನ್ಯಾಸಿ ಒಬ್ಬರು ತಮ್ಮ ಸಂದರ್ಶನಕ್ಕಾಗಿ ಬಂದಿದ್ದಾರೆ ಅಂತ. ಆ ಸಮಯದಲ್ಲಿ ಇನ್ನೂ ಶ್ರಾದ್ದ ಕಾರ್ಯ ಪ್ರಾರಂಭ ಆಗಿರೋದಿಲ್ಲ. ಹಾಗಾಗಿ ವಿಶ್ವರೂಪರು ಹೊರಗೆ ಆಗಮಿಸ್ತಾರೆ. ತಮ್ಮ ಮನೆಯ ಬಾಗಿಲ ಬಳಿ ನಿಂತಿದ್ದಂತಹ ಭವ್ಯಕಾಯನಾದಂತಹ ತ್ರಿಪುಂಡ್ರದಿಂದ ಭೂಷಿತನಾದ ತರುಣ ಯತಿಯನ್ನ ಮತ್ತು ಅವರ ಹಿಂದೆ ವಿನಯವೇ ಮೈವೆತ್ತಂತೆ ನಿಂತಿದ್ದ 3 ಶಿಷ್ಯರನ್ನ ವಿಶ್ವರೂಪರು ನೋಡ್ತಾರೆ. ಶಂಕರರ ಮುಖಮಂಡಲದಲ್ಲಿ ಬೆಳಗುತ್ತಿದ್ದಂತಹ ಪ್ರಖರವಾದ ತೇಜಸ್ಸನ್ನ, ಅವರ ದಿವ್ಯ ಶಾಂತಿಯನ್ನು ಕಂಡು ಅವರು ವಿಸ್ಮಿತರಾಗ್ತಾರೆ. ಮರುಕ್ಷಣವೇನೆ ವಿಶ್ವರೂಪರ ಮುಖಭಾವ ಬದಲಾಗುತ್ತೆ. ವೈದಿಕ ಕರ್ಮಗಳನ್ನು ಪರಿತ್ಯಾಗ ಮಾಡಿ ಶಿಖ ಯಜ್ಞೋಪವೀತಗಳನ್ನು ಕಳಚಿ ಹಾಕಿ ಸನ್ಯಾಸಿಯಾದ ಈತ ಯಾರೇ ಆಗಿರಲಿ ನನಗಂತೂ ಮಾನ್ಯನೇ ಅಲ್ಲ, ನನ್ನ ಆತಿಥ್ಯಕ್ಕೆ ಈತ ಅರ್ಹ ಅಲ್ಲ ಅಂತ ಅಂದ್ಕೊಳ್ತಾರೆ. ಅವರಿಗೆ ಸನ್ಯಾಸಿಯ ದರ್ಶನ ಸ್ವಲ್ಪವೂ ಸಹ್ಯ ಆಗೋದಿಲ್ಲ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.